ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ಉನ್ನತ ಶಿಕ್ಷೆಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು 5ನೇ ತರಗತಿ ಭಾಗ 1 ಅಧ್ಯಾಯ 6 ಕೋನಗಳು. ಇದು 5ನೇ ವಿಡಿಯೋ. ಅದರಲ್ಲಿ ಗಡಿಯಾರದಲ್ಲಿನ ಕೋನಗಳು. ಗಡಿಯಾರದ ಗಂಟೆಯ ಮತ್ತು ನಿಮಿಷದ ಮುಳ್ಳುಗಳ ನಡುವೆ ಅನೇಕ ಕೋನಗಳು ಏರ್ಪಡುವುದನ್ನು ಹಾಗೂ ಇದು ಸಮಯ ಹೋದಂತೆ ಬದಲಾಗುತ್ತಾ ಹೋಗುವುದನ್ನು ಗಮನಿಸಿದ್ದಿರಲ್ಲವೇ? ಕೆಳಗಿನ ಸಮಯವನ್ನು ತೋರಿಸುವ ಗಡಿಯಾರ ಮುಳ್ಳುಗಳ ನಡುವಿನ ಕೋನಗಳನ್ನು ಗಮನಿಸಿ. ಹಾಗಾದರೆ ವಿದ್ಯಾರ್ಥಿಗಳು, ನೀವು ಇಲ್ಲಿ ನೋಡ್ಬೋದು. ಹಾಗಾದರೆ ವಿದ್ಯಾರ್ಥಿಗಳು, ಇದು ಎಷ್ಟು ಡಿಗ್ರಿ ಆಗುತ್ತೆ? 180 ಡಿಗ್ರಿ. ಇದು 180 ಡಿಗ್ರಿ ಆಗುತ್ತೆ ವಿದ್ಯಾರ್ಥಿಗಳೇ. 180 ಡಿಗ್ರಿ. ಹಾಗಾದರೆ ವಿದ್ಯಾರ್ಥಿಗಳು, ಇದು ಎಷ್ಟಾಗುತ್ತೆ ನೋಡಿ? 90 ಡಿಗ್ರಿ. ಹಾಗಾದರೆ ವಿದ್ಯಾರ್ಥಿಗಳು, ಇದು ಎಷ್ಟಾಗುತ್ತೆ? 45 ಡಿಗ್ರಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇದು ಎಷ್ಟಾಗುತ್ತೆ? 120 ಡಿಗ್ರಿ. ಯಾಕಂದರೆ ವಿದ್ಯಾರ್ಥಿಗಳಿಗೂ ಸರಳ ಕೋನ 180 ಡಿಗ್ರಿ. 1 ಗಂಟೆ ಅಂತ ತೊಗೊಂಡ್ರೆ ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಾಗುತ್ತೆ? 30 ಡಿಗ್ರಿ. 2 ಗಂಟೆ ಆದರೆ 60 ಡಿಗ್ರಿ. 3 ಗಂಟೆ ಆದರೆ 90 ಡಿಗ್ರಿ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ನೋಡ್ಬೋದು 4:15 ಆಗಿದೆ. ಅಂದರೆ ಇದು 30 ಡಿಗ್ರಿ, ಇದು 15 ಡಿಗ್ರಿ, 45 ಡಿಗ್ರಿ. ಹಾಗಾದರೆ ಇದು ವಿದ್ಯಾರ್ಥಿಗಳು ನೋಡ್ಬೋದಾ? 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ. ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಒಂದು ಸುತ್ತು ಬಂದಾಗ ಅದು 360 ಡಿಗ್ರಿ ಎಷ್ಟು ಚಲಿಸಿತು ಎನ್ನುತ್ತೇವೆ. ಆಗ ಗಂಟೆಯ ಮುಳ್ಳು 30 ಎಷ್ಟು ಚಲಿಸಿರುತ್ತದೆ ವಿದ್ಯಾರ್ಥಿಗಳೇ? ಈ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚಿಸಿ. ಹಾಗಾದರೆ ವಿದ್ಯಾರ್ಥಿಗಳೇ, ನಿಮಿಷದ ಮುಳ್ಳು ಒಂದು ಸುತ್ತು ಹಾಕಿದಾಗ ಅದು 360 ಡಿಗ್ರಿ ಆಗುತ್ತದೆ. ಇಲ್ಲಿ 1 ಗಂಟೆ ಅಂದರೆ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತದೆ ವಿದ್ಯಾರ್ಥಿಗಳೇ. ಗಡಿಯಾರದಲ್ಲಿ ಬರೆಯಲಾದ 12 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯಿಂದ ಹತ್ತಿರದ ಸಂಖ್ಯೆಯ ನಡುವಿನ ಕೋನ ಎಷ್ಟು ವಿದ್ಯಾರ್ಥಿಗಳೇ? ಹಾಗಾದರೆ ವಿದ್ಯಾರ್ಥಿಗಳು, ಇದು ಎಷ್ಟಾಗುತ್ತದೆ? 30 ಡಿಗ್ರಿ. ಹಾಗಾದರೆ ವಿದ್ಯಾರ್ಥಿಗಳೇ, 1 ಗಂಟೆ 30 ನಿಮಿಷ ಸಮಯವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನವೆಷ್ಟು? 1 ಗಂಟೆ 30 ನಿಮಿಷ ಸಮಯವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನವೆಷ್ಟು? ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಬರುತ್ತೆ? 150 ಡಿಗ್ರಿ. ಒಂದು ದಿನದಲ್ಲಿ ಗಡಿಯಾರದ ಗಂಟೆ ಹಾಗೂ ನಿಮಿಷಗಳ ಮುಳ್ಳುಗಳ ನಡುವೆ ಎಷ್ಟು ಬಾರಿ ಲಂಬಕೋನ ಏರ್ಪಡುತ್ತದೆ? ಒಂದು ದಿನದಲ್ಲಿ ಗಡಿಯಾರದ ಗಂಟೆ ಹಾಗೂ ನಿಮಿಷಗಳ ಮುಳ್ಳುಗಳ ನಡುವೆ ಎಷ್ಟು ಬಾರಿ ಲಂಬಕೋನ ಏರ್ಪಡುತ್ತದೆ? ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ನೋಡ್ಬೋದು 3 ಗಂಟೆ ಆಮೇಲೆ 9 ಗಂಟೆ. 2 ಬಾರಿ 3 ಗಂಟೆ 9 ಗಂಟೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ಬೋದು 2 ಚಿತ್ರ ಕೊಟ್ಟಿದ್ದಾರೆ. 3 ಗಂಟೆ 30 ನಿಮಿಷ. 6ರಿಂದ 5 ಗಂಟೆಗೆ ಎಷ್ಟಾಗುತ್ತೆ? 30 ಡಿಗ್ರಿ. 5ರಿಂದ 4 60 ಡಿಗ್ರಿ. 60 ಡಿಗ್ರಿ ಪ್ಲಸ್ ಇಲ್ಲಿ ಅರ್ಧ ಅಂದರೆ 15 ಡಿಗ್ರಿ, 75 ಡಿಗ್ರಿ ಆಯಿತು. ಹಾಗಾದರೆ ವಿದ್ಯಾರ್ಥಿಗಳಿದು ಯಾವ ಕೋನ? ಲಘು ಕೋನ. 9 ಗಂಟೆ 30 ನಿಮಿಷ. 6ರಿಂದ 7 30 ಡಿಗ್ರಿ. 7ರಿಂದ 8 30 ಡಿಗ್ರಿ ಅಂದರೆ 60 ಡಿಗ್ರಿ. 8ರಿಂದ 9 ಅಂದರೆ 60 ಡಿಗ್ರಿ ಮತ್ತು 30 ಡಿಗ್ರಿ 90 ಡಿಗ್ರಿ. 90 ಡಿಗ್ರಿ ಪ್ಲಸ್ 15 ಡಿಗ್ರಿ 105 ಡಿಗ್ರಿ. ಹಾಗಾದರೆ ವಿದ್ಯಾರ್ಥಿಗಳದ್ದು ಯಾವ ಕೋನ ಆಗುತ್ತದೆ? ವಿಶಾಲ ಕೋನ. ಚಟುವಟಿಕೆ ಪ್ರಶ್ನೆ 1. ಚಿತ್ರದಲ್ಲಿರುವ ಲಂಬ ಕೋನಗಳನ್ನು ಕೆಂಪು ಬಣ್ಣದಿಂದಲೂ, ಲಘು ಕೋನಗಳನ್ನು ಹಸಿರು ಬಣ್ಣದಿಂದಲೂ ಹಾಗೂ ವಿಶಾಲ ಕೋನಗಳನ್ನು ನೀಲಿ ಬಣ್ಣದಿಂದಲೂ ಗುರುತಿಸಿ. ಅವುಗಳ ಸಂಖ್ಯೆ ಪಟ್ಟಿ ಮಾಡಿ. ವಿದ್ಯಾರ್ಥಿಗಳೇ, ಲಂಬಕೋನ ಕೆಂಪು ಬಣ್ಣ. ಲಂಬಕೋನಗಳು ಎಲ್ಲೆಲ್ಲಿ ಏರ್ಪಡುತ್ತವೆ? ಇಲ್ಲಿ 1, ಇದು 2, ಇದು 3, ಇದು 4, ಇದು 5, ಇದು 6. ಹಾಗಾದರೆ ವಿದ್ಯಾರ್ಥಿಗಳ ಲಂಬಕೋನಗಳು ಎಷ್ಟು? 6. ಆಮೇಲೆ ಲಘು ಕೋನ ಯಾವ ಬಣ್ಣ? ಹಸಿರು ಬಣ್ಣ. ಹಾಗಾದರೆ ವಿದ್ಯಾರ್ಥಿಗಳು ಲಘು ಕೋನಗಳು ಎಲ್ಲೆಲ್ಲಿ ಏರ್ಪಡುತ್ತವೆ? 1, 2, 3. ಹಾಗಾದರೆ ವಿದ್ಯಾರ್ಥಿಗಳ ಲಘು ಕೋನಗಳು ಎಷ್ಟು? 3. ವಿಶಾಲ ಕೋನಗಳನ್ನು ನೀಲಿ ಬಣ್ಣದಿಂದ ಗುರುತಿಸಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ ವಿಶಾಲ ಕೋನಗಳು ಎಲ್ಲೆಲ್ಲಿ ಏರ್ಪಡುತ್ತವೆ? 1, 2, 3, 4. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು? 4 ವಿದ್ಯಾರ್ಥಿಗಳೇ. ಈಗ 2ನೇ ಪ್ರಶ್ನೆ ನೋಡಬಹುದು. ಹಕ್ಕಿಯ ಕೊಕ್ಕುಗಳ ನಡುವೆ ಉಂಟಾಗಿರುವ ಕೋನವನ್ನು ಗಮನಿಸಿ. ಈ ಕೋನ ಲಂಬ ಕೋನವೇ, ಲಘು ಕೋನವೇ ಅಥವಾ ವಿಶಾಲ ಕೋನವೇ ಎಂಬುದನ್ನು ಗುರುತಿಸಿ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿ ಕೋನ ಮಾಪಕವನ್ನು ಉಂಟಾಗಿ ನೋಡ್ಬೋದು. 10, 20, 30, 40, 50, 60, 70, 80, 90, 100,
10. ಹಾಗಾದರೆ ವಿದ್ಯಾರ್ಥಿಗಳು 110 ಡಿಗ್ರಿ ಆಗುತ್ತದೆ ವಿದ್ಯಾರ್ಥಿಗಳು. 110 ಡಿಗ್ರಿ ಅಂದರೆ ಯಾವ ಕೋನ ಆಗುತ್ತದೆ ವಿದ್ಯಾರ್ಥಿಗಳದು? ವಿಶಾಲ ಕೋನವಾಗುತ್ತದೆ. ಇಲ್ಲಿ ಯಾವ ಕೋನ ಅಂತ ಬರ್ತೀರಾ? ವಿಶಾಲ ಕೋನ. ಮೂರನೇ ಪ್ರಶ್ನೆ, ಆ್ಯಂಟ್ ಈ ಅಕ್ಷರಗಳಲ್ಲಿರುವ ವಿವಿಧ ಕೋನಗಳನ್ನು ಗುರುತಿಸಿ ಅವುಗಳ ಸಂಖ್ಯೆಗಳನ್ನು ಬರೆಯಿರಿ. ಲಂಬ ಕೋನಗಳು ಎಷ್ಟಿವೆ ವಿದ್ಯಾರ್ಥಿಗಳಲ್ಲಿ? 1, 2 ಅಂತ ಬರಿತೀರ ವಿದ್ಯಾರ್ಥಿಗಳೇ. ಲಘು ಕೋನಗಳು ಎಷ್ಟಿವೆ ಅಂತ ನೋಡೋಣ ವಿದ್ಯಾರ್ಥಿಗಳೇ. 1, 2, 3, 4, 5 ಲಘು ಕೋನಗಳಿವೆ ವಿದ್ಯಾರ್ಥಿಗಳೇ. ವಿಶಾಲ ಕೋನಗಳು ಎಷ್ಟಿವೆ ಅಂತ ನೋಡೋಣ ವಿದ್ಯಾರ್ಥಿಗಳೇ. 1, 2 ವಿಶಾಲ ಕೋನಗಳು ವಿದ್ಯಾರ್ಥಿಗಳೇ. ನಾಲ್ಕನೇ ಪ್ರಶ್ನೆ, ಜಾಮಿತಿಯ ಉಪಕರಣ ಪೆಟ್ಟಿಗೆಯಲ್ಲಿರುವ 2 ಮೂಲೆ ಮಟ್ಟಗಳನ್ನು ಉಪಯೋಗಿಸಿ 90 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ ಅಳತೆಯ ಕೋನಗಳನ್ನು ರಚಿಸಬಹುದು. ಚಿತ್ರದಲ್ಲಿ ತೋರಿಸಿರುವಂತೆ ಅವುಗಳನ್ನು ರಚಿಸಿ ಅಳೆಯಿರಿ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ನೋಡ್ಬೋದು, ಇದು ಎಷ್ಟಾಗುತ್ತೆ? 90 ಡಿಗ್ರಿ. ಇದು 90 ಡಿಗ್ರಿ ಆಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳು ಇದು 45 ಡಿಗ್ರಿ ಆಗುತ್ತದೆ. ಇದು ಕೂಡ 45 ಡಿಗ್ರಿ ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ತ್ರಿಭುಜ ಪಟ್ಟಿಯನ್ನು ಗಮನಿಸಿದಾಗ ಇದು 90 ಡಿಗ್ರಿ ಆಗುತ್ತದೆ, ಇದು 45 ಡಿಗ್ರಿ ಆಗುತ್ತದೆ, ಇದು 45 ಡಿಗ್ರಿ ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ಮೂಲೆ ಮಟ್ಟವನ್ನು ಗಮನಿಸಿದಾಗ ಇದು 90 ಡಿಗ್ರಿ ಆಗುತ್ತದೆ ವಿದ್ಯಾರ್ಥಿಗಳೇ, ಇದು 60 ಡಿಗ್ರಿ ಆಗುತ್ತದೆ ವಿದ್ಯಾರ್ಥಿಗಳೇ, ಕೂಡ 60 ಡಿಗ್ರಿ ಆಗುತ್ತದೆ ವಿದ್ಯಾರ್ಥಿಗಳೇ. ಯೋಚಿಸಿ, ಮೂಲೆ ಮಟ್ಟದ ಸಹಾಯದಿಂದ 15 ಡಿಗ್ರಿ, 75 ಡಿಗ್ರಿ, 105 ಡಿಗ್ರಿ, 120 ಡಿಗ್ರಿ ಇತ್ಯಾದಿ ಕೋನಗಳನ್ನು ರಚಿಸಬಹುದೇ? ಇಲ್ಲ ವಿದ್ಯಾರ್ಥಿಗಳೇ. ಕಾರಣ ನಾವು ಕೇವಲ ಇಲ್ಲಿ ಯಾವ ರಚಿಸಬಹುದು? 90 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ವಿದ್ಯಾರ್ಥಿಗಳೇ ಸಾಧ್ಯ. ಹಾಗಾದರೆ ವಿದ್ಯಾರ್ಥಿಗಳು, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.